हसनामपुरा के अंदर एक शादी महल होना करके बहुत दिन से तुम्हारी अरमान थी। बहुत टाइम से आपके चाहिए थे। सलीम साहब, प्रसाद भाई सबके पास साथ आके मेरे से बेलगाम में भी आके मिले थे। बेंगलुरु 2 करोड़ के साथ में और 2 करोड़ नहीं 3 करोड़ रुपए देता ಕೆಲಸ ಕಾಯಿಪಲ್ಲೆ ಮಾರೋರದಾರ ಅವ್ರ ಮನೆಗಳಿಗೆಲ್ಲ 50,000 ನಾವು 1 ಲಕ್ಷ ಕಟ್ಟಬೇಕಂದ್ರೆ 50,000 ಕಟ್ಟುವಂತ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಕಡೆ ಹೋಗಿ ಕೂತ್ಕೊಂಡು ನೀವು 4 ಲಕ್ಷ ಕೊಡಬೇಕು ಒಂದು ಮನೆಗೆ, ನೀವು ಕೊಡ್ಲಿಲ್ಲ ಅಂದ್ರೆ ನನಗೆ ಇದು ಮೈನಾರಿಟಿ ಡಿಪಾರ್ಟ್ಮೆಂಟೇ ಬೇಡ, ಇಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ 4 ರಿಂದ 5 ಲಕ್ಷ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುವಂತ ऑथेंटिक न्यूज 19 में आपका स्वागत है। आइए देखते हैं आज की न्यूज। ಕರ್ನಾಟಕದ ಹುಲಿ ಅಂತ ಹೇಳಿ ಹೆಸರು ಮಾಡಿದಂತಹ ಬಿಜೆಡ್ ಜಮೀರ್ ಖಾನ್ ಅವರ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಭೂಮಿ ಪೂಜೆ ನೆರವೇರಿದೆ. ಈ ಸಂದರ್ಭದಲ್ಲಿ ಈ ಭಾಗದ ಹಿರಿಯರು ಮೆಂಡಸ್ಕೇರಿ ಸಾಹೇಬ್ರೆ, ಇವತ್ತೇನೋ ಗೊತ್ತಿಲ್ಲ, ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಬರ್ತಾರಂತಂದ್ರೆ ಯಾರನ್ನು ಹಿರಿಯರು ನೋಡಂಗಿಲ್ಲ, ಮುದುಕರು ನೋಡಂಗಿಲ್ಲ, MLA ಅನ್ನು ದೂಷಿ ಸರಸಾಡ್ ಬಿಡ್ತಾರ, ನಮಗೂ ಜಾಗ ಕೊಡಂಗಿಲ್ಲ. ಎಲ್ಲಾ ಕಡೆ ಇದೆ ಹಾಲತ್ತು. ಆ ಕರ್ನಾಟಕದ ಮೈಸೂರಿಂದ ಹಿಡಿದು ಗುಲ್ಬರ್ಗ ವರೆಗೆ ಹೋದ್ರು ಕೂಡ ಜಮೀರ್ ಅಹ್ಮದ್ ಬಂದಾರ ಅಂತಂದ್ರೆ ಆಜು ಬಾಜು ಯಾರು ನೋಡಂಗಿಲ್ಲ. ನಾವು ಅದಕ್ಕೆ ಆ ಜಮೀರ್ ಅಹ್ಮದ್ ಸಾಹೇಬ್ರ ಇದ್ದಾಗ ಬಾಜು ಇರಬಾರ್ದು, ನಮ್ಮನ್ನೆಲ್ಲ ಕ್ರಶ್ ಮಾಡಿಬಿಡ್ತಾರೆ, ಒತ್ತಿ ಬಿಡ್ತಾರೆ. ಅದಕ್ಕೆ ಇವತ್ತು ಬಹಳ ಒಂದ್ ಕಡೆ ಖುಷಿ ಅನ್ನಿಸ್ತದ. ನೀವು ತಿಳ್ಕೊಂಡ್ರಿ ಮುಸಲ್ಮಾನರಿಗಷ್ಟೇ ಜಮೀರ್ ಅಹ್ಮದ್ ಖಾನ್ರು ನಿಮ್ ಲೀಡರ್ಶಿಪ್ ಐತಿ, ನಿಮ್ ಲೀಡರ್ ನಿಮ್ ನಾಯಕರು ಅಂತ ತಿಳ್ಕೊಂಡ್ರಿ. ನೀವು ತಪ್ಪು ತಿಳ್ಕೊಂಡ್ರಿ. ನಿಮ್ಗಿಂತ ಹೆಚ್ಚಾಗಿ ನಮ್ ದಲಿತರು ಹೆಚ್ಚು ಪ್ರೀತಿ ಮಾಡುವಂತ ನಾಯಕ ಇವತ್ತು ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು. ಪ್ರತಿ ಜಿಲ್ಲೆಯಲ್ಲಿ ಹೋದ್ರು ಕೂಡ ಜೈ ಭೀಮ್ ಘೋಷಣೆದೊಂದಿಗೆ ಪ್ರಾರಂಭ ಮಾಡ್ತಾರ. ಯಾರೊಬ್ಬರು ಬಡವರಿಗೆ ಮನೆ ಕೊಡುವಂತ ಕೆಲಸ ಮಾಡಿರ್ಲಿಲ್ಲ. ಎಲ್ಲಾ ಮನೆಗಳ ಅರ್ಧಕ್ಕೆ ನಿಂತೋಗಿತ್ತು ಇಡೀ ರಾಜ್ಯದಾಗ. ಅದಕ್ಕೆ ಬಡವರು ಕಟ್ಟಲಿಕ್ಕೆ 50,000 ಕಟ್ಟಕ್ಕಾಗಿಲ್ಲ. ಮುಸುರಿ ದಿಕ್ಕವರದಾರ, ಬಾಂಡೆ ಮಾಡೋ ದಿಕ್ಕವರದಾರ, ಕೂಲಿ ಕೆಲಸ ಮಾಡೋರದಾರ, ಕಾಯಿಪಲ್ಲೆ ಮಾರೋರದಾರ. ಅವ್ರ ಮನೆಗಳಿಗೆಲ್ಲ 50,000 ನಾವು 1 ಲಕ್ಷ ಕಟ್ಟಬೇಕಂದ್ರೆ 50,000 ಕಟ್ಟುವಂತ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಕಡೆ ಹೋಗಿ ಕೂತ್ಕೊಂಡು ನೀವು 4 ಲಕ್ಷ ಕೊಡಬೇಕು ಒಂದು ಮನೆಗೆ, ನೀವು ಕೊಡ್ಲಿಲ್ಲ ಅಂದ್ರೆ ನನಗೆ ಇದು ಮೈನಾರಿಟಿ ಡಿಪಾರ್ಟ್ಮೆಂಟೇ ಬೇಡ, ಇಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ 4 ರಿಂದ 5 ಲಕ್ಷ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುವಂತ ನಿರ್ಧಾರ, ದಿಟ್ಟ ನಿರ್ಧಾರಕ್ಕೆ ಕಾರಣ ಯಾರಾದ್ರೂ ಇದ್ರೆ ಅದು ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಅಂತ ಹೇಳ್ಬೇಕಾಗ್ತದೆ. ಜಮೀರ್ ಅಹ್ಮದ್ ಖಾನ್ ತು ಹಮಾರಾ ಶಾನ್ ಹೈ. ನೀವು ನಮ್ಮ ಭಾಗದಾಗ ಮೇಲೆ ಮೇಲೆ ಹಿಂಗ್ ಬಂದ್ ಹೋಗ್ಬೇಕು. ಹಿಂಗ್ ಬಂದ್ರಂತಂದ್ರ ಸ್ವಲ್ಪ ನಮ್ಮನ್ನು ದುಗ್ಸ್ ಹೋಗ್ತಾರ. ಅದಕ್ಕೆ ನೀವು ಬಂದ್ರ ನಮಗೊಂದು ದೊಡ್ಡ ಶಕ್ತಿ ಬರ್ತೈತಿ. ನಮ್ಗೆ ಯಾರು ನಾಯಕರಲ್ಲ, ನೀವೊಬ್ಬರೇ ನಾಯಕರು. ಅದಕ್ಕೆ ನೀವು ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸ ನೀವು ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪ ಮಾಡಿ ಮತ್ತೊಮ್ಮೆ ಅಷ್ಟೇ ಅಲ್ಲ, ಇವತ್ತು ಸುಮಾರು 7 ಕೋಟಿ ಅಲ್ಲ 7 ಕೋಟಿ ಅಲ್ರಿ 8 ಕೋಟಿ ರೂಪಾಯಿ ಈಗ ಆರ್ಡರ್ ಕಾಪಿ ಕೊಡ್ತಾರೆ. ಇವತ್ತು ಅನೇಕ ಏನೇನು ಇನ್ಸ್ಟಿಟ್ಯೂಟ್ಗಳಿಗೆ ಗ್ರಾಂಟ್ ಅನ್ನು ಕೊಡ್ತಾ ಇದಾರೆ, ಒಂದೊಂದಾಗಿ ಓದಿ ಹೇಳ್ತಾರ. 8 ಕೋಟಿ ರೂಪಾಯಿ ಅನೌನ್ಸ್ ಮಾಡಿ ಇವತ್ತು 8 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದಾರ. ಈ 2 ಕೋಟಿ ರೂಪಾಯಿ ಬಿಟ್ಟು 8 ಕೋಟಿ ರೂಪಾಯಿ ಮತ್ತೆ ಬೇರೆ ಬೇರೆ ನಮ್ಮ ಭಾಗದ ಜನರಿಗೆ ಇವತ್ತು ಇನ್ಸ್ಟಿಟ್ಯೂಟ್ಗಳದಾವ, ಇನ್ಸ್ಟಿಟ್ಯೂಟ್ಗಳಿಗೆಲ್ಲ 8 ಕೋಟಿ ರೂಪಾಯಿ ಆರ್ಡರ್ ಕಾಪಿ ಕೊಡುವಂತ ಮಹತ್ತರವಾದಂತ ಕೆಲಸ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಅಂತ ಆಗ್ತಾ ಇದೆ. ಅದಕ್ಕೆ ತಾವೆಲ್ಲ ಹಿರಿಯರು, ಮುತೋಲಿ ಸಾಹೇಬ್ರು, ನಮ್ಮೆಲ್ಲ ಯಾವತ್ತೂ ಕೂಡ ನೀವು ನಮಗೆ ಬಹಳ ಆಶೀರ್ವಾದ ಮಾಡಿದಿರಿ, ನಮಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದಿರಿ. ನಿಮ್ಮ ಆಶೀರ್ವಾದ, ನಿಮ್ಮ ಏನು ನಮಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರಿ, ನನ್ನ ಜೀವನದಾಗ ಎಂದು ಮರಿಲಿಕ್ಕಾಗೋದಿಲ್ಲ. ನಿಮ್ಮ ಬಹಳಷ್ಟು ಕೆಲಸಗಳದಾವ. ಆ ಕೆಲಸ ಎಲ್ಲ ನನಗೆ ಮಾಡಬೇಕಾದ್ರೆ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರ ಆಶೀರ್ವಾದ ಮಾಡಿದ್ರೆ ನಿಮ್ಮೆಲ್ಲ ಕೆಲಸಗಳು ನೆರವೇರ್ತವೆ ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪ ಮಾಡಿ ನಾನು ಮತ್ತೊಮ್ಮೆ ತನ್ನ ವಂದಿಸಿ ನನ್ನ ಮಾತಿಗೆ ಸುಮಾರು ಈ ರಾಜ್ಯದಲ್ಲಿ 42,345 ಮನೆಗಳನ್ನ ನಮ್ಮ ಭಾಗದಲ್ಲಿ ಮಂಟ್ರೂರಿನಲ್ಲಿ 24ನೇ ತಾರೀಕು 11 ಗಂಟೆಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರ. ಆ ಸಂದರ್ಭದಾಗ ಮುಖ್ಯಮಂತ್ರಿಗಳು ಬರ್ತಾರ, ಉಪಮುಖ್ಯಮಂತ್ರಿಗಳು ಬರ್ತಾರ,
ಖರ್ಗೆ ಅವರು AICC ಪ್ರೆಸಿಡೆಂಟ್ ಖರ್ಗೆ ಸಾಹೇಬರು ಬರ್ತಾರೆ. ಅದಕ್ಕೆ ಆ ಸಂದರ್ಭದಾಗ ನೀವೆಲ್ಲ ಯಾರೊಬ್ರು ಮನೆಗಳು ಕೂಡ ಇಲ್ಲಿ ಮುತೋಲಿ ಸಾಹೇಬ್ರು ತಾವೆಲ್ಲ ಇದ್ದೀರಿ, ಜಮಾತಿನ ಮುತೋಲಿ ಅವರು ಇಡೀ ಓಣಿ ಮನೆ ಬೀಗ ಹಾಕಿ ನಾವು ಜಮೀರ್ ಖಾನ್ ಅಹ್ಮದ್ ಸಾಹೇಬ್ರ ಜೊತೆಗೆ ಇದೀವಿ ಅಂತೇಳಿ ಘೋಷಣೆ ಕೂಗೋದ್ರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಮಂಟೂರ್ ರಸ್ತೆಯಲ್ಲಿ 24ನೇ ತಾರೀಕು ನಡಿಬೇಕು. जय भीम, जय जय भीम. जरा जोर से ताकत से जरा जय भीम बोलो. आज देखेंगे पूरे हिंदुस्तान के अंदर मुसलमानों को किस तरीके से तकलीफ देने को तुम्हें लोग अच्छी तरह से जानते. कर्नाटका के अंदर तो नहीं है था, दूसरे स्टेट में क्या तकलीफ दे रही, यूपी रहते, बिहार रहते, क्या तरीके से टारगेट कर रही तुम्हें लोग अच्छी तरह से जानते. मिनिस्टरों को खड़ नहीं सकता था. बाबा साहब अम्बेडकर संविधान देने की वजह से आज हिंदुस्तान के अंदर हमें शान से जिंदगी बसर करें. हमारा फर्ज बनता कि नहीं बनता? ऊंची आवाज से बोलना जय भीम, जय भीम, जय जय भीम. सबसे पहले मैं आज बहुत दिन से एक ख्वाब था, एक अरमान थी कि इस्लामपुरा के अंदर एक शादी महल होना करके बहुत दिन से तुम्हारी अरमान थी. बहुत टाइम से आपके चाहिए सलीम साहब, प्रसाद भाई सबके पास साथ आके मेरे से बेलगाम में भी आके मिले थे, बेंगलुरु में भी 1-2-3 बार आके मिले थे कि हम मुसलमानों की आबादी ज्यादा है, खाली वार्ड के अंदर कम से कम 14 से 15,000 मुसलमान आई हैं, यहाँ शादी महल की सख्त जरूरत है करको आपको मेरे से प्रसाद भाई के साथ में सलीम साहब आपको गुजारिश करने की वजह से आज 2 करोड़ रुपए शादी महल को सैंक्शन करको संख्या बुनियाद का काम करको 2 करोड़ रुपए देने के बावजूद भी हमारे प्रसाद भाई बोल देना लालच बहुत. आज तक तुम्हें लोग 2 करोड़ का तो माइनॉरिटी डिपार्टमेंट से शादी महाना को खासकर इंडस गिरी साहब भी यहाँ बैठ कोई 50 लाख के ऊपर आज तक कौन भी शादी महाना को ले को नहीं, तो 2 करोड़ रुपए सैंक्शन कर रही. यहाँ आबादी मुसलमानों की आबादी ज्यादा होने की वजह से ज्यादातर तबका यहाँ गरीब तबका है. यहाँ शादी मान रखे तो उनके बच्चे की शादी करने के वास्ते थोड़ी बहुत आसानी होती. प्रसाद अब्बाई साहब 2 करोड़ पहुंची. इंशाअल्लाह ये जगह भी बेहतरीन है, मुसलमानों की आबादी भी ज्यादा है. 2 करोड़ के साथ में और 2 करोड़ नहीं 3 करोड़ रुपए दे तो जरूरी है. तो सरोटी खाली 1.5 करोड़ रुपए बार दोबारा बंदी आरपीआ का लोकेशन के अंदर सदस्यी जगह जो है मुसलमान कोई उनको जरा आसानी दे तो आगे उनके बच्चे के शाहजहां कर लेते तो बंदेगा ही मस्जिद पर शादी बेहतरीन शादी मस्जिद के वास्ते 2 करोड़ वो भी 1 करोड़ इंशाअल्लाह उसका 3 करोड़ के शादी में 2 करोड़ का खर्च करो, उसका यूसी लो, सेकेंड ऑर्डर जो है और एक 3 करोड़ का मैं इंशाल्लाह देने का मैं जवाब भी सब जगह सब डिस्कशन भी होता ही है. साहब को भाई बोल तो चलेंगे नहीं देते जो भी है ना पठान का बच्चा जो भी बात करता है टंके के चोट पे बात करता है.